ಹಲೋ ಫ್ರೆಂಡ್ಸ್, 2 ಮಂತ್ ಸೀಸನ್ 2 ಎಪಿಸೋಡ್ 9. ಇವತ್ತು ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಡಾಕ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ ಸೀರಿಯಸ್ ಆಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಆಮೇಲೆ ಎಕ್ಸಾಮ್ ಬರೆದಾದ್ಮೇಲೆ ಆಚೆ ಬರ್ತಾ ಇರೋವಾಗ ಕಿಟ್ ಭೀಮ್ ಹತ್ರ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋಣ ಬಂದರು ಅಂತ ಕರೀತಾನೆ. ಅದಕ್ಕೆ ಭೀಮ್ ಅವನ ಹತ್ರ ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನಾನು ರೂಮ್ಗೆ ಹೋಗಿ ಫಸ್ಟ್ ನಿದ್ದೆ ಮಾಡ್ತೀನಿ, ಆಮೇಲೆ ನಿನ್ನ ಜೊತೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಹತ್ರ ಕೇಳಿದ್ರೆ ನಾನು ಇವನ ಮೂವಿಗೆ ಕರ್ಕೊಂಡು ಹೋಗ್ಬೇಕು, ಆದ್ದರಿಂದ ನನ್ನಿಂದನೂ ಬರೋಕ್ಕಾಗಲ್ಲ ಅಂತ ಹೇಳಿ ಇಬ್ಬರು ಅವನ್ನ ಅಲ್ಲೇ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಕಿಟ್ ಹುಡುಗನ ನೀವೆಲ್ಲ ಏನರ ಫ್ರೆಂಡ್ಸ್ ಅನ್ಕೊಂಡು ನಿಂತಿರ್ತಾನೆ. ಆಮೇಲೆ ಕಿಟ್ಟಿಗೆ ಅವ್ರ ಅಮ್ಮ ಕಾಲ್ ಮಾಡಿ ನಾಳೆ ನಿಮ್ಮ ಅಪ್ಪನ ಬರ್ಡೇ ಕೊನೋ ನೀನು ಅದು ಮರ್ತೋದ ಅಂತ ಕೇಳ್ತಾರೆ. ಅದಕ್ಕೆ ಅದೆಲ್ಲ ಏನು ಮರ್ತೋಗಿಲ್ಲ, ನನಗೆ ಜ್ಞಾಪಕ ಇದೆ, ನಾನು ನಿಮ್ಗೆ ಸರ್ಪ್ರೈಸ್ ಏನು ಕೊಡೋದು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಆಮೇಲೆ ಇವತ್ತೇ ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಕಿಟ್ ಅವ್ರ ಮನೆಗೆ ಹೊರಡ್ತಾ ಇರೋವಾಗ ಮಿಂಗ್ ಅವನ ಹತ್ರ ಬಂದು ಎಲ್ಲೋ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವನು ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಿದಾಗ ಅವನು ಯಾವುದೋ ಒಂದು ಊರ ಹೆಸರು ಹೇಳಿ ಯಾಕೆ ನೀನು ನನಗೆ ಡ್ರೈವ್ ಮಾಡ್ತೀಯ ಅಂತ ಕೇಳ್ತಾನೆ. ಅದನ್ನು ಕೇಳಿದಕ್ಕೆ ಹಿಂಗೆ ಖುಷಿಯಾಗಿ ಓ ಸರಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಏನು ಬೇಡವೋ ನಾನು ಸುಮ್ಮನೆ ಜೋಕ್ ಮಾಡಿದೆ ಅಂತ ಹೇಳ್ತಾನೆ. ಆದರೆ ನಾನು ಸೀರಿಯಸ್ ಆಗಿ ಹೇಳಿದೆ ಅಂತ ಹೇಳ್ತಾನೆ. ಆದರೆ ಕಿಟ್ ಬೇಡ ಬೇಡ ಅಂತ ಹೇಳಿದ್ರು ಮಿಂಗ್ ಹೋಗಿ ಕಾರಲ್ಲಿ ಕುತ್ಕೊಂಡು ಬೇಗ ಬರೋ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅವಾಗಲೂ ಕಿಟ್ ಬಿಡಲ್ಲ, ನಿನ್ನ ಕಾರಿಂದ ಇಳಿಯೋ ಅಂತ ಹೇಳಿ ಕಾರ್ ಡೋರ್ ಓಪನ್ ಮಾಡ್ತಾನೆ. ಮಿಂಗ್ ಅಂತ ಒಂದು ಮಾತು ಕೇಳಲ್ಲ, ನಾನು ಬರಲ್ಲ ನೀನು ಬಂದು ಕಾರಲ್ಲಿ ಕುತ್ಕೊ ಅಂತ ಹೇಳ್ತಾನೆ. ಇವನ್ ಕಾಟ ತಡೆಯೋಕ್ಕಾಗದೆ ಕಿಟ್ಟು ಹೋಗಿ ಕಾರಲ್ಲಿ ಕುತ್ಕೊಂಡು ಮಿಂಗ್ ಹತ್ರ ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ, ಆದರೆ ನಮ್ಮ ಮನೆ ಎಲ್ಲಿದೆ ಅಂತ ನಿನ್ಗೆ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ಯಾವುದೋ ಒಂದು ಟೌನ್ ಹೆಸರು ಹೇಳ್ತಾನೆ. ಅವಾಗ ಕಿಟ್ ಅವನ ಹತ್ರ ಅದಲ್ಲ ನಿನ್ಗೆ ಹೆಂಗೋ ಗೊತ್ತು ಅಂತ ಕೇಳಿದಾಗ ನನಗೆ ನಿನ್ನ ಮನೆ ಎಲ್ಲಿದೆ ಅಂತ ಗೊತ್ತು ಅಂತ ಹೇಳ್ತಾನೆ. ಅದೇ ಕಾಣೋ ಅದು ಹೆಂಗೋ ನಿನಗೆ ಗೊತ್ತು ಅಂತ ಕೇಳ್ತಾನೆ. ನಾನು ಹೈಸ್ಕೂಲ್ ಇರೋವಾಗ ಆ ಕಡೆ ಒಂದ್ಸತಿ ಬಂದಿದ್ದೀನಿ, ಆದರೆ ನೀನು ನೆಕ್ಸ್ಟ್ ಥರ ನನ್ನಿಂದ ನಿಮ್ಮ ಮನೆ ಒಳಗಡೆ ಎಲ್ಲ ಬರೋಕ್ಕಾಗಲಿಲ್ಲ ಅಂತ ಅದಕ್ಕಿಟ್ಟು ನೀನು ಯಾಕೋ ಅಲ್ಲಿವರೆಗೂ ಹೋಗಿದ್ದೆ, ನಿನ್ಗಲ್ಲೆಲ್ಲ ಏನು ಕೆಲಸ ಅಂತ ಕೇಳ್ತಾನೆ. ಅದಕ್ಕೆ ನಾನು ಸುಮ್ಮನೆ ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದೆ, ಯಾಕಂದರೆ ನಾನು ಸ್ಕೂಲ್ ಟೈಮಿಂದಾನೇ ನಿನ್ನನ್ನು ನೋಡ್ತಾ ಇದ್ದೆ, ನಿಮ್ಮ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಾಗಬೇಕಾಯ್ತು, ಯಾಕಂದರೆ ಅವಾಗ ತಾನೇ ನಾನು ನಿನ್ನನ್ನು ಒಂದು ದಿವಸ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕಿಟ್ಟು ಏನು ನನ್ನನ್ನು ಮನೆಗೆ ಕರ್ಕೊಂಡು ಹೋಗೋದಾ, ಅದು ಯಾಕೋ ಅಂತ ಕೇಳ್ತಾನೆ. ಆವಾಗ ಮಿಂಗು ಹೋಗ್ಲಿ ಬಿಡು ನಾವು ಇವಾಗ ಹೊರಡೋಣ ಅಂತ ಇಲ್ಲಿ ಅವನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರೋವಾಗ ಮಿಂಗು ಕಿಟ್ ಹತ್ರ ನನಗಿನ್ನೂ ಜ್ಞಾಪಕ ಇದೆ, ಹೈಸ್ಕೂಲಲ್ಲಿ ಇರೋವಾಗ ನಿಮ್ಮ ಅಪ್ಪ ಅಮ್ಮನೇ ಅಲ್ವಾ ನಿನ್ನನ್ನು ಬಂದು ಕರ್ಕೊಂಡು ಹೋಗ್ತಾ ಇದ್ದಿದ್ದು, ನೀನು ಹಂಗೆ ಯೋ ಥರನೇ ಅಂತ ಹೇಳ್ತಾನೆ. ಅದಕ್ಕಿಟ್ಟು ಯೋ ಮಾತ್ರ ನನ್ನ ಮಗ ಆಗಿದ್ದರೆ ನಾನು ಅವನ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದೆ ಅಂತ ಹೇಳ್ತಾನೆ. ಯಾಕಂದರೆ ಮಿಂಗ್ ಯಾವಾಗಲೂ ಯೋ ಜೊತೆನೇ ಇರ್ತಾ ಇದ್ದಲ್ವಾ, ಅದಕ್ಕೆ ಕಿಟ್ ಇವಾಗ ಹಿಂಗಿರ್ತಾವನೆ. ಅದಕ್ಕೆ ಮಿಂಗು ನಿನ್ನ ಪೇರೆಂಟ್ಸ್ ಹಂಗೆ ಅವ್ರ ಮಗನ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ಯಾಕಂದರೆ ಅವ್ರ ಹತ್ರ ನಾನು ನಿನ್ನ ಫ್ರೆಂಡ್ ಅಂತ ಹೆಂಗೆ ಅಪ್ರೋಚ್ ಮಾಡೋದು ಅಂತ ಗೊತ್ತಿಲ್ಲ, ನನಗೆ ಅವ್ರ ಬಗ್ಗೆ ಏನಾದರೂ ಗೊತ್ತಾದರೆ ನನಗೊಂದು ಸ್ವಲ್ಪ ಅವ್ರ ಹತ್ರ ಮಾತಾಡೋಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕಿಟ್ಟು ಅವ್ರ ಹತ್ರ ಮಾತಾಡೋದಲ್ಲ ನಿನ್ನ ಕನಸಲ್ಲೇ ನಡೆಯುತ್ತೆ, ಯಾಕಂದರೆ ನಮ್ಮ ಫ್ಯಾಮಿಲಿ ಒಂದು ಚೈನೀಸ್ ಫ್ಯಾಮಿಲಿ ಥರ, ನಮ್ಮ ಲವ್ ಬಗ್ಗೆ ಅವ್ರ ಹತ್ರ ಮಾತಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾನೆ. ಆವಾಗ ಮಿಂಗು ಏನು ನಮ್ಮ ಲವ್ವಾ, ನಿಜವಾಗ್ಲೂ ಹಂಗಾದ್ರೆ ನೀನು ನನ್ನೆಲ್ಲ ಲವ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಇನ್ನೂ ಈ ಮಿಂಗಿಗೆ ಏನು ಡೌಟ್ ಅಂತ ಗೊತ್ತಿಲ್ಲ, ಕಿಸ್ ಮಾಡಾಯಿತು, ಮೂವಿಗೆ ಹೋಗಾಯಿತು, ಇನ್ನೂ ಈ ಮಿಂಗ್ ಯಾಕೆ ಈ ಡೌಟಲ್ಲಿ ಇದ್ದಾನೋ. ಅದಕ್ಕಿಟ್ಟು ಮಿಂಗಿಗೇನೋ ಖುಷಿ ಆಗೋತ್ತಾರೆ ಇಲ್ವಾ ಮತ್ತೆ ಅಂತ ಹೇಳ್ತಾನೆ. ಆಮೇಲೆ ಇಲ್ಲೆಲ್ಲಾದರೂ ಮಾಲ್ ಕಾಣಿಸಿದ್ರೆ ಗಾಡಿ ನಿಲ್ಸು, ನಾನು ನಮ್ಮ ಅಪ್ಪ ಗಿಫ್ಟ್ ಇಸ್ಕೊಳ್ಬೇಕು ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲ ಇಬ್ಬರು ಒಂದು ಮಾಲಿಗೆ ಬಂದಿರ್ತಾರೆ. ಹೀಗೆ ಕಿಟ್ ಅವ್ರ ಪೇರೆಂಟ್ಸ್ಗೆ ಏನು ಗಿಫ್ಟ್ ಮಾಡೋದು ಅಂತ ನೋಡ್ತಾ ಇರ್ತಾನೆ. ಅವಾಗ ಮಿಂಗು ಅವನ ಹತ್ರ ಬಂದು ನಾನು ನಿನ್ಗೇನಾದರೂ ಹೆಲ್ಪ್ ಮಾಡಲ ಅಂತ ಕೇಳಿದ್ರೆ ಅದೆಲ್ಲ ಏನು ಬೇಡ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಆವಾಗ ಮಿಂಗು ಸರಿ ನೀನು ನೋಡ್ತಾ ಇರು, ನಾನು ರೆಸ್ಟ್ ರೂಮ್ ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಆವಾಗ ಒಂದು ಹುಡುಗಿ ಕಿಟ್ ಹತ್ರ ಬಂದು ಎಷ್ಟು ದಿನ ಆಯಿತು ನಿನ್ನ ನೋಡಿ ಹೆಂಗಿದೆಯಾ, ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಾನು ಚೆನ್ನಾಗೇ ಇದ್ದೀನಿ, ನಾಳೆ ನಮ್ಮ ಅಪ್ಪಗೆ ಬರ್ಡೇ ಅದಕ್ಕೆ ಗಿಫ್ಟ್ ಇಸ್ಕೊಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿನ ಹೌದಲ್ವಾ, ನಾಳೆ ನಿಮ್ಮ ಅಪ್ಪ ಬರ್ಡೇ, ಹಾಗಾದರೆ ನನ್ನ ಸಲುವಾಗಿ ನಾನು ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಕಿಟ್ ಅದೆಲ್ಲ ಏನೂ ಬೇಡ ಅಂತ ಹೇಳ್ತಾನೆ. ಯಾಕೋ ಬೇಡ, ನಾನು ನೀನು ಡೇಟ್ ಮಾಡ್ತಾ ಇರೋವಾಗ ನಿಮ್ಮ ಪೇರೆಂಟ್ಸ್ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು, ಅದಕ್ಕೆ ನಾನು ಇವಾಗ ನಿಮ್ಮ ಅಪ್ಪಗೆ ಒಂದು ಗಿಫ್ಟ್ ಇಸ್ಕೊಡ್ತಾ ಇದ್ದೀನಿ, ಆಮೇಲೆ ನೀನು ಡೇಟ್ ಮಾಡೋ ಹುಡುಗ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅವನು ಏನು ಡೇಟ್ ಆ ಥರ ಎಲ್ಲ ಯಾರೂ ಇಲ್ಲ ಅಂತ ಹೇಳ್ತಾನೆ. ಅದೇ ನಿನ್ನ ಜೊತೆ ಉದ್ದಕ್ಕೆ ಹ್ಯಾಂಡ್ಸಮಾಗಿ ಒಂದು ಹುಡುಗ ಇದ್ದಲ್ವಾ, ಆವಾಗಲೇ ನಾನು ಅವನ್ನ ನೋಡಿದೆ ಅಂತ ಹೇಳ್ತಾರೆ. ಅದಕ್ಕೆ ಇವನು ಅದೆಲ್ಲ ಏನಿಲ್ಲ, ಅವ್ನು ನನ್ನ ಜೂನಿಯರ್ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿನೂ ನಿನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ, ಯಾಕೋ ಹಿಂಗೆಲ್ಲ ಸುಳ್ಳು ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿನೂ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ಈ ವಯಸ್ಸೆಲ್ಲ ಅದೆಲ್ಲ ನಾರ್ಮಲ್, ಜೆಂಡರೆಲ್ಲ ಒಂದು ವಿಷಯನೇ ಇಲ್ಲ, ಅವ್ರ ಜೊತೆ ನೀನು ಎಷ್ಟು ಕಂಫರ್ಟಬಲ್ ಆಗಿರ್ತೀಯ ಅನ್ನೋದೇ ಬೇಕಾಗಿರೋದು ಅಂತ ಹೇಳ್ತಾರೆ. ಅವಾಗ ಕಿಟ್ಟು ಮಿಂಗ್ ಜೊತೆ ಇದ್ದಿದ್ದು ಮೂಮೆಂಟ್ಸ್, ಆಮೇಲೆ ಈ ಮಿಂಗ್ ಯಾವಾಗಲೂ ಇವ್ನು ಹಿಂದೆನೇ ಬರ್ತಾ ಇದ್ದಲ್ವಾ, ಅದನ್ನೆಲ್ಲ ನೆನೆಸ್ಕೊಂಡು ನಗ್ತಾ ಇರ್ತಾನೆ. ಆವಾಗ ಮಿಂಗು ಕಿಟ್ ಹತ್ರ ಬರ್ತಾನೆ. ಆ ಹುಡುಗಿ ಮಿಂಗ್ನ ನೋಡಿದೆ, ನೀನು ಅನ್ಕೊಳೋ ಥರ ಎಲ್ಲ ಏನಿಲ್ಲಪ್ಪ, ನನ್ನ ಹೆಸರು ಪಿನ್, ನಾನು ಕಿಟ್ ಫ್ರೆಂಡ್, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಅವನು ಮಿಂಗ್ ಅಂತ ಹೇಳ್ತಾನೆ. ಆವಾಗ ಆ ಹುಡುಗಿನೂ ಮಿಂಗ್ ನಿನ್ನನ್ನು ನೋಡಿ ತುಂಬ ಸಂತೋಷ ಆಯಿತು ಅಂತ ಹೇಳಿ ಕಿಟ್ ಹತ್ರ ನಾನು ಆಚೆ ಗಿಫ್ಟ್ ಸೆಲೆಕ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಹುಡುಗಿ ಹೋದ್ಮೇಲೆ ಮಿಂಗು ಕಿಟ್ ಹತ್ರ ಯಾವುದಾದ್ರೂ ಒಂದು ಗಿಫ್ಟ್ನ ಚೂಸ್ ಮಾಡ್ತಾ ಅಂತ ಕೇಳ್ತಾನೆ. ಅದಕ್ಕಿಟ್ಟು ಇನ್ನೂ ಯಾವುದೋ ಸೆಲೆಕ್ಟ್ ಮಾಡಿಲ್ಲ, ನೀನೇ ಬಂದು ಚೂಸ್ ಮಾಡೋಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆವಾಗ ಮಿಂಗುಗೂ ಖುಷಿಯಾಗಿ ಅವ್ನಿಗೊಂದು ಗಿಫ್ಟ್ ಸೆಲೆಕ್ಟ್ ಮಾಡ್ತಾ ಇರ್ತಾನೆ. ಮಿಂಗ್ ಜಾಗದಲ್ಲಿ ನಾವಿದ್ದಿದ್ರೆ ಏನು ಮಾಡ್ತಾ ಇದ್ವಿ, ಆವಾಗಲೇ ನಾನು ಕೇಳಿದಾಗ ಬೇಡ ಅಂದೆ, ಇವಾಗ ಆ ಹುಡುಗಿ ಬಂದು ಹೋದ್ಮೇಲೆ ಮಾತ್ರ ನನ್ನ ಹತ್ರ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡೋಕ್ಕೆ ಕೇಳ್ತಾ ಇದೆಯಾ, ಇದೇ ನಾನು ಕೇಳಿದಾಗ ಬೇಡ ಅಂತೆ, ನೀನು ನೆಕ್ಸ್ಟ್ ನಾನು ನೋಡಿದಾಗ ಮಾತ್ರ ಎಲ್ಲ ಓಕೆ ಅಂತೀಯಾ, ಹಾಗಂದ್ರೆ ನನಗಿಂತ ನಿನ್ನ ನೆಕ್ಸ್ಟ್ಗೆ ವ್ಯಾಲ್ಯೂ ಜಾಸ್ತಿನ ಅಂತ ಹೇಳಿ ಸಂಬಂಧನೇ ಇಲ್ಲದೆ ಸೈಕೋ ಥರ ಜಗಳ ಆಡ್ತೀವಿ ಫ್ರೆಂಡ್ಸ್.
ನಾನು ಈ ಮಾತನ್ನ ಎಲ್ಲರಿಗೂ ಎಲ್ಲ ಏನು ಹೇಳ್ತಾ ಇಲ್ಲ, ನಮ್ಮ ಥರ ಒಂದು ಸ್ವಲ್ಪ ಜನರು ಇದ್ದಾರೆ, ಅವ್ರಿಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಇಬ್ಬರು ಕಿಟ್ ಮನೆ ಹತ್ರ ಬರ್ತಾರೆ. ಆವಾಗ ಕಿಟ್ ಮಿಂಗ್ ಹತ್ರ, ನೀನು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಮೇಲೆ ನೀನು ಹೆಂಗೆ ಇವಾಗ ಮನೆಗೆ ಹೋಗ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಟ್ಯಾಕ್ಸಿಯಲ್ಲಿ ಹೋಗ್ತೀನಿ, ನನಗೆ ಅದರಲ್ಲಿ ಯಾವ ಪ್ರಾಬ್ಲಮು ಇಲ್ಲ ಅಂತ ಹೇಳ್ತಾನೆ. ಆವಾಗ ಕಿಟ್ಟು ಸೇರಿ ನಾನು ಹೋಗ್ತೀನಿ ಅಂತ ಹೇಳಿ ಕಾರಿಂದ ಇಳಿಯಕ್ಕೆ ಹೋಗ್ತಾನೆ. ಆವಾಗ ಮಿಂಗ್ ಅವನ ಹತ್ರ ಒಂದು ನಿಮಿಷ ಇರು ಅಂತ ಹೇಳಿ ಅವನ ಹತ್ರ ಹೋಗ್ತಾ ಇರ್ತಾನೆ. ಕಿಟ್ಟು ಇವಾಗ ನೀನು ಏನೋ ಮಾಡೋಕ್ಕಿದೆಯಾ ಅಂತ ಕೇಳಿದಾಗ ಗುಡ್ ಬೈ ಕಿಸ್ ಅಂತ ಹೇಳ್ತಾನೆ. ಏನು ಬೇಡ ಕಣೋ ಅದಕ್ಕೆ ಅವನು ಯಾರಾದರೂ ನಮ್ಮನ್ನು ನೋಡು, ಅದಕ್ಕೆ ಮಿಂಗು ನಮ್ಮನ್ನು ಯಾರು ನೋಡೋಕ್ಕಾಗಲ್ಲ ಅಂತ ಹೇಳಿ ಕಿಟ್ ಲಿಪ್ಸಲ್ಲಿ ಕಿಸ್ ಮಾಡ್ತಾ ಇರ್ತಾನೆ. ಆವಾಗ ಸಡನ್ನಾಗಿ ಯಾರೋ ಒಬ್ರು ಬಂದು, ಕಿಟ್ ನೀನು ಏನೋ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದು ಯಾರಂದರೆ ಕಿಟ್ಟಿಗೆ ಅಣ್ಣನೇ. ಕಿಟ್ಟು ಅವ್ರನ್ನ ನೋಡಿದೆ, ಅಣ್ಣ ನೀನಾ ಅಂತ ಎದ್ರುಕೊಂಡು ಕೂತ್ಕೊಂಡಿರ್ತಾನೆ. ಆವಾಗ ಅವ್ರ ಅಣ್ಣನೂ ಅವ್ರ ಹತ್ರ, ನೀವಿಬ್ರು ಇವಾಗ ಏನು ಮಾಡ್ತಾ ಇದ್ರಿ ಅಂತ ನಾನು ನೋಡ್ತಾನೆ ಇದ್ದೆ, ಈ ಹುಡುಗ ಯಾರೋ ಕಿಟ್ ಅಂತ ಕೇಳ್ತಾರೆ. ಅದಕ್ಕೆ ಮಿಂಗು ನಾನು ಇವನಿಗೆ ಬಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಆವಾಗ ಅವನ ಅಣ್ಣನೂ ಏನು ಬಾಯ್ ಫ್ರೆಂಡ್ ಅಂತ ಹೇಳಿ ಶಾಕ್ ಆಗಿ ಇಬ್ಬರನ್ನು ಕಾರಿಂದ ಕೆಳಗಡೆ ಇಳಿಸಿ, ನನಗೆ ಗೊತ್ತು ಪ್ರಪಂಚ ಮುಂಚೆ ಇರೋ ಥರ ಇವಾಗಿಲ್ಲ ಅಂತ, ನಿನ್ನ ಥರ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಆದರೆ ಕಿಟ್ ನೀನು ಮಾಡಿರೋ ಕೆಲಸ ನನಗೆ ತುಂಬ ಶಾಕ್ ಆಗ್ತಾ ಇದೆ. ಅದರಲ್ಲೂ ಮನೆ ಮುಂದೆ ನಿಂತ್ಕೊಂಡು ಇಬ್ಬರು ಕಿಸ್ ಮಾಡ್ಕೊತಾ ಇದ್ದೀರಾ, ಮನೆ ಒಳಗಡೆ ಇರೋ ಅಪ್ಪ ಅಮ್ಮ ಅಜ್ಜಿಗೆಲ್ಲ ನೀವು ಯಾವ ಮರ್ಯಾದೆನೂ ಕೊಡ್ತಾ ಇಲ್ಲ, ಆಮೇಲೆ ನನಗೂ ನೀವು ಯಾವ ಮರ್ಯಾದೆನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಟ್ಟು ತುಂಬ ಸಾರಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಣ್ಣನೂ ಸರಿ ಇಬ್ಬರು ಮನೆ ಒಳಗಡೆ ಹೋಗಿ ಊಟ ಮಾಡಿ, ಎಲ್ಲರೂ ನಿಮ್ಗಂತ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಕಿಟ್ ಅವ್ರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಅವ್ರ ಜೊತೆ ಮಿಂಗು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಆವಾಗ ಅಜ್ಜಿ ಕಿಟ್ ಮಿಂಗ್ ಹತ್ರ, ನೀವೆಲ್ಲ ಬೆಲೆ ಹುಡುಗರಪ್ಪ, ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತಾರೆ. ಆದರೆ ಅಣ್ಣ ಅದು ಕೂರ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಕಿಟ್ ಅವ್ರ ಮನೇಲಿರೋರ್ನೆಲ್ಲ ಮಿಂಗ್ ಹತ್ರ ಇಂಟ್ರಡ್ಯೂಸ್ ಮಾಡ್ತಾನೆ. ಅವಾಗ ಅಮ್ಮ ಮಿಂಗ್ ಹತ್ರ, ನನ್ನ ದೊಡ್ಡ ಮಗ ಮುಂಚೆಲ್ಲ ಕೆಟ್ಟವನಾಗಿದ್ದ, ಅವನೊಂದು ಗ್ಯಾಂಗ್ಸ್ಟರ್ ಆಗಿದ್ದ, ಏನಾರ ಹತ್ರನೂ ಜಗಳಕ್ಕೆ ಹೋಗ್ತಾ ಇದ್ದಾನೆ, ಆದರೆ ಇವಾಗ ಅವ್ನು ತುಂಬ ಒಳ್ಳೆಯವನಾಗಿದ್ದಾನೆ, ಮನೇನ ನೋಡ್ಕೊತಾ ಇದ್ದಾನೆ, ಆಮೇಲೆ ನಮ್ಮ ಬಿಸ್ನೆಸ್ನ ನೋಡ್ಕೊತಾವನೆ ಅಂತ ಹೇಳ್ತಾರೆ. ಆವಾಗ ಅಣ್ಣನ ಅವ್ರ ಹತ್ರ, ಅಮ್ಮ ನಮ್ಮ ಫ್ಯಾಮಿಲಿ ಸ್ಟೋರಿನ ಎಲ್ಲರ ಹತ್ರನೂ ಹೇಳ್ಕೊತಾ ಇರಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಕಿಟ್ ಫ್ರೆಂಡ್ಸ್ ಎಲ್ಲ ನಮಗೂ ಮಕ್ಕಳ ಥರನೇ ಅಂತ ಹೇಳ್ತಾರೆ. ಆವಾಗ ಅವ್ರ ಅಪ್ಪನ ಮಿಂಗ್ ಫೇಸ್ನ ನೋಡಿ, ನಿನ್ನ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ತೀಯ ಅಂತ ಹೇಳ್ತಾರೆ. ಆಮೇಲೆ ಅಮ್ಮ ಕಿಟ್ ಹತ್ರ, ನೀನು ಇಷ್ಟು ದಿನ ಕಷ್ಟಪಟ್ಟು ಎಲ್ಲ ಓದಿದ್ಯಾ, ಆಮೇಲೆ ಇದ್ರ ಮೇಲೆ ಯಾರನ್ನಾದ್ರೂ ಹುಡುಗಿನ ಡೇಟ್ ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಇವನು ಅದೆಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು, ಇವಾಗೆಲ್ಲ ಏನಿಲ್ಲ, ಆದರೆ ಬೇಗ ಡೇಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಆವಾಗ ಅಜ್ಜಿನೂ ಕಿಟ್ ಹತ್ರ, ನನ್ನ ಮೊಮ್ಮಗ ನೋಡೋಕೆ ತುಂಬ ಸ್ಮಾರ್ಟ್ ಆಗಿದ್ದಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಅವ್ನಿಗೊಂದು ಹುಡುಗಿನ ಹುಡುಕೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅಣ್ಣ ಗಂಟ್ಲು ನೋವು ಬಂದಿರೋ ಒಂಥರ ಕಿಚ್ತಾ ಇರ್ತಾನೆ. ಆಮೇಲೆ ಇಬ್ರು ಕಿಟ್ ರೂಮಿಗೆ ಬರ್ತಾರೆ. ಮಿಂಗ್ ಬೆಡ್ನ ನೋಡಿದೆ, ಹೋಗಿ ಬೆಡ್ ಮೇಲೆ ಬಿತ್ಕೊಂಡು ಕಿಟ್ ಹತ್ರ, ನಿಮ್ಮ ಫ್ಯಾಮಿಲಿಲಿರೋರೆಲ್ಲ ತುಂಬ ಕ್ಯೂಟ್, ಅದರಲ್ಲೂ ಅಮ್ಮ ಅಪ್ಪ ಅಜ್ಜಿ ಎಲ್ಲ ತುಂಬ ಒಳ್ಳೆಯವರು ಅಂತ ಹೇಳ್ತಾನೆ. ಆವಾಗ ಕಿಟ್ ಅವನ ಹತ್ರ, ನೀನು ನನ್ನನ್ನು ಕಿಟ್ ಅಂತ ಕರೆದ, ನಾನು ನಿಕ್ನೆ ಮೇಲೆ ನಿನ್ನ ಕರೆದ ಅಂತ ಕೇಳ್ತಾನೆ. ಅದಕ್ಕೆ ಮಿಂಗು, ಹೋಗ್ಲಿ ಬಿಡು, ನೀನು ನನ್ನ ಬಾಯ್ ಫ್ರೆಂಡ್ ಆಗಿರೋವಾಗ ಅದೆಲ್ಲ ಬರುತ್ತೆ, ಆಮೇಲೆ ನಿಮ್ಮ ಅಣ್ಣನೇ ಯಾವಾಗಲೂ ನನ್ನ ಹತ್ರ ಜಗಳಕ್ಕೆ ಬರ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಅವನು, ಹೌದು, ನೀನು ನನ್ನ ಹತ್ರ ಆಡ್ತಾ ಇರೋ ಅವತಾರಕ್ಕೆ ಅವ್ನು ಬರೀ ಹಿಂಗೆ ಆಡ್ತಾನೆ ಅಂತ ಕೇಳ್ತಾನೆ. ಆವಾಗ ಮಿಂಗು ಅವನ ಹತ್ರ, ಬೆಡ್ ತುಂಬಾ ಚೆನ್ನಾಗಿದೆ, ನಾನು ಇಲ್ಲೇ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಆವಾಗ ಕಿಟ್ ಅವನ ಹತ್ರ, ಏನು ಹೇಳಿದೆ, ನೀನು ಇಲ್ಲೇ ಮಾಡ್ಕೊತೀಯ, ಹೋಗಿ ಗೆಸ್ಟ್ ರೂಮಲ್ಲಿ ಮಾಡ್ಕೊಳ್ಳೋ ಅಂತ ಹೇಳ್ತಾನೆ. ಇಲ್ಲ, ನಾನು ಇಲ್ಲೇ ಮಾಡ್ಕೊತೀನಿ ಅಂತ ಚಿಕ್ಕ ಮಗು ಥರ ಆಟ ಮಾಡ್ತಾನೆ. ಆಮೇಲೆ ನನಗೆ ದೆವ್ವ ಅಂದರೆ ಭಯ ಅಂತ ಬರೀ ಹೇಳ್ತಾನೆ. ಕಿಟ್ಟು, ದೆವ್ವಕ್ಕಿಂತ ನೀನು ಭಯಂಕರವಾಗಿ ಎದುರಿಸ್ತೀಯ ಅಲ್ವಾ, ಸರಿ ನಿನ್ನ ಗೆಸ್ಟ್ ರೂಮಲ್ಲಿ ಹೋಗಿರೋ, ಅಲ್ಲಿ ನಿನ್ನ ಪ್ರೈವೇಟಾಗಿ ಬಾತ್ರೂಮ್ ಇರುತ್ತೆ, ಆಮೇಲೆ ಟವಲ್ ಇರುತ್ತೆ, ಆಮೇಲೆ ನಿನ್ಗೆ ಏನೇನು ಬೇಕೋ ಎಲ್ಲ ಇರುತ್ತೆ, ಆಮೇಲೆ ಬಟ್ಟೆಗೆ ನಮ್ಮ ಅಣ್ಣಂದು ಯಾರಾದ್ರೂ ಬಟ್ಟೆ ಇದ್ದರೆ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಮಿಂಗ್ ಅವನ್ನ ಹೇಳ್ದವನ ಪಕ್ಕದಲ್ಲಿ ಮಲಗಿಸ್ಕೊಂಡು, ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಆದ್ದರಿಂದ ನಿನ್ನನ್ನು ಹಾಗೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಕಿಟ್ಟು, ನನ್ನನ್ನು ಬಿಡು, ಇವಾಗಲೇ 11 ಗಂಟೆ ಆಯಿತು, ನಾನು ನಿನ್ನನ್ನು ಗೆಸ್ಟ್ ರೂಮ್ ಕರ್ಕೊಂಡು ಹೋಗ್ತೀನಿ, ನೀನು ಅಲ್ಲಿ ಹೋಗಿ ಮಾಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು, ಯಾಕೆ ನಾನು ಇಲ್ಲಿ ಮಾಡ್ಕೊಳಕ್ಕಾಗಲ್ವಾ ಅಂತ ಕೇಳಿದ್ರೆ, ಬೆಡ್ ತುಂಬ ಚಿಕ್ಕದಾಗಿದೆ ಅಂತ ಹೇಳ್ತಾನೆ. ಪರವಾಗಿಲ್ಲ, ನಾವಿಬ್ಬರು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳೋಣ, ಯಾಕಂದರೆ ನಾನು ಇವಾಗ ನಿನ್ನನ್ನು ಹೋಗೋಕೆ ಬಿಟ್ಟರೆ ಇದನ್ನು ತಿರ್ಗಿ ಯಾವಾಗ ನೀನು ಮಾಡಕ್ಕೆ ಬಿಡ್ತೀಯ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಿಟ್ಟು, ಇವಾಗ ನೀನು ನನ್ನನ್ನು ಹೋಗೋಕೆ ಬಿಟ್ಟಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ಇದನ್ನು ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ. ಆವಾಗ ಮಿಂಗು, ಸರಿ ನೀನು ಹೋಗಪ್ಪ ಅಂತ ಬಿಟ್ಬಿಡ್ತಾನೆ. ಆವಾಗ ಕಿಟ್ಟು ಅವನ ಹತ್ರ, ನೀನು ಎತ್ತ ಸ್ನಾನ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು, ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಗೆಸ್ಟ್ ರೂಮ್ ಅಂತ ಹೇಳ್ತಾನೆ. ಅವಾಗ ಮಿಂಗು ಪಾಪದ ಫೇಸ್ ಇಟ್ಕೊಂಡು ಕೂತ್ಕೊಂಡಿರೋ, ಇವಾಗ ಕಿಟ್ ಅವನ ಹತ್ರ, ಸರಿ ಹೋಗ್ಲಿ ಬಿಡು, ನೀನು ಇಲ್ಲೇ ಮಾಡ್ಕೊಳ್ಳೋ, ನಾನು ಬೇಕಾದ್ರೂ ಗೆಸ್ಟ್ ರೂಮಲ್ಲಿ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು, ಯಾಕೋ ಹಿಂಗೆಲ್ಲ ಮಾಡ್ತಾ ಇದ್ದೀಯ ಅಂತ ಕೇಳಿದ್ರೆ, ಫಸ್ಟ್ ನೀನು ಹಿಂಗೆಲ್ಲ ಆಡೋದನ್ನ ನಿಲ್ಸು, ಅವೇನು ಇವಾಗ ಬರೀ ಫ್ರೆಂಡ್ಸ್ ಅಲ್ಲ, ಬಾಯ್ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಅವಾಗ ಸಡನ್ನಾಗಿ ಅಣ್ಣ ರೂಮ್ ಒಳಗಡೆ ಬಂದು, ಕಿಟ್ ನೀನು ಅವನ್ನ ಏನಂತ ಹೇಳ್ದೆ ಅಂತ ಕೇಳ್ತಾನೆ. ಅದಕ್ಕೆ ಕಿಟ್ಟು, ಏನಿಲ್ಲ ಅಂತ ಹೇಳ್ತಾನೆ. ಏನಿಲ್ವಾ, ನೀವು ಏನು ಮಾತಾಡ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಕೇಳಿಸ್ತು ಅಂತ ಹೇಳ್ತಾರೆ. ಅದಕ್ಕೆ ಕಿಟ್ಟು, ನಾನು ಕೈ ಇಟ್ಕೊಂಡು ಒಂಥರ ಕ್ಲೋಸ್ ಆಗಿ ಕೂತ್ಕೊಂಡಿದ್ನ, ನಾವಿಬ್ಬರು ಆಟ ಆಡೋ ಥರ ಅದು ಏನೇನೋ ಮಾತಾಡಿರ್ತೀವಿ, ಅದು ನಿಮ್ಗೆ ತಪ್ಪಾಗಿ ಕೇಳಿಸಿರುತ್ತೆ ಅಂತ ಹೇಳ್ತಾನೆ. ಅವಾಗ ಅಣ್ಣನ ಇವ್ರ ಹತ್ರ, ಇವಾಗ ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಲೆವೆಲ್ ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಸಕ್ಸ ನಾನು ಅರ್ಥದಲ್ಲೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕಿಟ್ ಅಂತ ಫುಲ್ ಶಾಕಲ್ಲಿ ಕೂತ್ಕೊಂಡಿರ್ತಾನೆ. ಮಿಂಗ್ ಅಂತ ನಮ್ಮ ಥರ ನಗ್ತಾ ಇರ್ತಾನೆ. ಅವಾಗ ಅಣ್ಣ ಅವ್ರ ಹತ್ರ, ಇನ್ನೂ ಏನು ನಡೆದಿಲ್ವಾ, ಒಳ್ಳೇದೇ ಬಿಡಿ, ಕಿಟ್ ಇನ್ನೊಂದ್ಸತಿ ನೀನು ಈ ರಾಸ್ಕಲ್ನ ನೋಡಲೇಬಾರ್ದು ಅಂತ ಹೇಳ್ತಾನೆ. ಅವಾಗ ಕಿಟ್ಟು, ಅಣ್ಣ ಯಾಕೋ ಅಣ್ಣ ಅಂತ ಕೇಳಿದಾಗ, ನೀನು ನನ್ನ ತಮ್ಮ, ನೀನು ಹುಡುಗಿರು ಇಷ್ಟ ಆಗ್ತಾರ ಇಲ್ವಾ ಅಂತ ನನಗೆ ಗೊತ್ತಿಲ್ವಾ,
ಹಂಗಿರೋವಾಗ ನೀನು ಇವನ ಜೊತೆ ಯಾಕಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇವಾಗಿಂದ ಇವನ್ನ ನೀನು ನೋಡಬೇಡ ಅಂತ ಹೇಳ್ತಾರೆ. ಆಮೇಲೆ ಮಿಂಗ್ ಹತ್ರ ನಿನಗೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಮಿಂಗು ನನಗೆ ಯಾವ ಪ್ರಾಬ್ಲಮ್ ಇಲ್ಲ, ಆದರೆ ನೀವು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಾನು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನಂತೂ ಕಿಟ್ನ ಬಿಟ್ಕೊಡಲ್ಲ, ನಾನು ಕಿಟ್ನ ಎಷ್ಟು ಲವ್ ಮಾಡ್ತಾ ಇದ್ದೀನಿ ಅಂತ ನೀನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಕಿಟ್ ಹುಡುಗಾನು ಅನ್ನ ಪ್ಲೀಸ್ ಅವನ ಜೊತೆ ಬ್ರೇಕಪ್ ಮಾಡ್ಕೊಳಕ್ಕೆ ಮಾತ್ರ ನನ್ನ ಹತ್ರ ಇರಬೇಕು, ಅವ್ನು ಹೇಳಿರೋ ಥರನೇ ಅವ್ನು ನನ್ನನ್ನು ಎಷ್ಟು ಲವ್ ಮಾಡ್ತಾನೆ ಅಂತ ಪ್ರೂವ್ ಮಾಡಲಿ ಅಂತ ಹೇಳ್ತಾನೆ. ಅದಕ್ಕೆ ಅಣ್ಣನು ನೀನು ಅವನ್ನ ನಂಬ್ತಾ ಇದೆಯಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾನೆ. ಸರಿ, ನೀನು ಇಷ್ಟು ಹಠ ಹಿಡಿತಾ ಇರೋವಾಗ ನಾನು ಏನು ಮಾಡೋಕ್ಕಾಗುತ್ತೆ, ನಾನು ನಿನ್ನ ಡಿಸಿಷನ್ಗೆ ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ಕಿಟ್ ಏನೇ ಆದ್ರೂ ನೀನು ನನ್ನ ತಮ್ಮನೇ. ಆದರೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತ್ರ ಕೇಳ್ಕೊತೀನಿ, ನಮ್ಮ ಮನೇಲಿರೋರು ಯಾರಿಗೂ ಇದ್ರ ಬಗ್ಗೆ ಗೊತ್ತಾಗಬಾರ್ದು, ಇದನ್ನು ನೀವು ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ಅಂತ ಹೇಳ್ತಾರೆ. ಆಮೇಲೆ ನೀನು ನನ್ನ ತಮ್ಮನ ಮನಸ್ಸಿಗೆ ನೋವಾಗೋ ಥರ ಏನಾದರೂ ಮಾಡಿದ್ರೆ ನಾನು ನಿನ್ನ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವನು ಸರಿ ಅಂತ ಹೇಳ್ತಾನೆ. ಅವಾಗ ಅಣ್ಣ ಅವ್ರ ಹತ್ರ ಇವಾಗ ಟೈಮ್ ಆಯಿತು, ಹೋಗಿ ಮಾಡ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದು ಪೂಜೆಗೆ ಬನ್ನಿ ಅಂತ ಹೇಳ್ತಾರೆ. ಆಮೇಲೆ ಇದುವರೆಗೂ ನೀವು ಅದನ್ನು ಮಾಡಿಲ್ಲ, ಇವಾಗಲೂ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಇದು ಹೋಟೆಲ್ ಮನೆ ಅಲ್ಲ ಅಂತ ಇಲ್ಲಿ ಅವರೇ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಆಮೇಲೆ ತಿರ್ಗಾ ಅವ್ರ ಹತ್ರ ಬಂದು ಇಲ್ಲ ಇದು ಮನೆ ಹೋಟ್ಲ್ ಅಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಮಿಂಗ್ ಈ ರೂಟ್ ಇಷ್ಟು ಬೇಗ ಕ್ಲಿಯರ್ ಆಯ್ತಲ್ವ ಅಂದ್ಕೊಂಡಿರ್ತಾನೆ. ಆಮೇಲೆ ಮಿಂಗ್ ಬೆಡ್ ಮೇಲೆ ಮಾಡ್ಕೊಂಡಿರೋವಾಗ ಕಿಟ್ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಅವನು ಮಿಂಗ್ ಪಕ್ಕದಲ್ಲಿ ಮಾಡ್ಕೊತಾನೆ. ಆವಾಗ ಮಿಂಗ್ ಕಿಟ್ ಮೇಲೆ ಕೈ ಹಾಕೊಂಡು ಮಾಡ್ಕೊತಾನೆ. ಕಿಟ್ ಅವನ ಹತ್ರ ಏನೋ ನೀನು ಧೈರ್ಯ ಬಂದಿದೆಯಾ ಅಂತ ಕೇಳಿದಾಗ ನಿಮ್ಮ ಅಣ್ಣ ಇಲ್ಲಿರೋವಾಗ ನೀನು ಅವ್ರ ಹತ್ರ ಧೈರ್ಯವಾಗಿ ಮಾತಾಡ್ದೆ ಅಲ್ವಾ, ಅವಾಗಲೇ ನೀನು ನನ್ನ ಬಾಯ್ ಫ್ರೆಂಡ್ ಅಂತ ನನಗೆ ನಂಬಿಕೆ ಬಂತು ಅಂತ ಹೇಳ್ತಾನೆ. ಅದಕ್ಕೆ ಕಿಟ್ಟು ನಾನು ಅವನ ಹತ್ರ ಸುಮ್ಮನೆ ಹೇಳ್ದೆ, ನಾನು ಹಂಗೆ ಹೇಳಿಲ್ಲ ಅಂದರೆ ಅವ್ನು ಬಂದು ನಿನ್ನನ್ನು ಸರಿಯಾಗಿ ಬಾರಿಸ್ತಾ ಇದ್ದ ಅಂತ ಹೇಳ್ತಾನೆ. ಮಿಂಗು ಹಂಗಂದ್ರೆ ನಾವು ಅದನ್ನು ನಿಜ ಮಾಡೋಣ ಅಂತ ಕೇಳ್ತಾನೆ. ಅದಕ್ಕೆ ಕಿಟ್ಟು ನನಗೆ ನಿದ್ದೆ ಬರ್ತಾ ಇದೆ ಅಂತ ಮಾಡ್ಕೊತಾನೆ. ಮಿಂಗು ಕಿಟ್ ಮೇಲಿಂದ ಕೈ ತೆಗೆದ್ಬಿಟ್ಟು ಮಾಡ್ಕೊಂಡಿರ್ತಾನೆ. ಆಮೇಲೆ ಕಿಟ್ ಹತ್ರ ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ, ಆಮೇಲೆ ನಿನ್ನ ಜೊತೆ ಇವತ್ತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಆಮೇಲೆ ಕಾರಲ್ಲಿ ಕೂತ್ಕೊಂಡಿರೋವಾಗಲೂ ಜಾಸ್ತಿ ಏನೂ ಮಾತಾಡಿಲ್ಲ ಅಂದ್ರೂ ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾನೆ. ಅದಕ್ಕಿಟ್ಟು ಸರಿ ಸಾಕು ಮಾಡ್ಕೊಳ್ಳೋ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು ಕಿಟ್ ನನ್ನ ಪಕ್ಕದಲ್ಲಿ ಮಾಡ್ಕೊಂಡಿರೋವಾಗ ನಾನು ಹೆಂಗೆ ಮಾಡ್ಕೊಳಕ್ಕಾಗುತ್ತೆ, ಇವಾಗ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ, ಆಮೇಲೆ ಇವಾಗ ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ನಿನ್ಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನೀನು ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀಯ ಅಂತ ಕೇಳಿದಾಗ ನೀನು ಯಾವಾಗಲೂ ಜಗಳ ಆಡೋದ್ರಲ್ಲೇ ಇರ್ತೀಯ ಅಂತ ಕೇಳ್ತಾನೆ. ಅಂದರೆ ನೀನು ಎಕ್ಸಾಮ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಅದಕ್ಕೆ ಅವನು ಇಲ್ಲ ಅಂತ ಹೇಳ್ತಾನೆ. ಸರಿ ಸುಮ್ಮನೆ ಆಟ ಆಡಬೇಡವು, ಅದೇನು ಯೋಚನೆ ಮಾಡ್ತಾ ಇದೀಯ ಅಂತ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನು ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಆಮೇಲೆ ಈ ಮನೆ ಅಲೆನಾಗ ಹೆಂಗೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಫ್ಯಾಮಿಲಿಯಲ್ಲಿರೋ ನಿಮ್ಮ ಅಮ್ಮ ಅಪ್ಪ ಅಜ್ಜಿ ಎಲ್ಲ ತುಂಬ ಕ್ಯೂಟು, ಅದರಿಂದ ಅವ್ರು ನನ್ನನ್ನು ಒಪ್ಕೊಳಕ್ಕೆ ನಾನು ಏನು ಮಾಡಬೇಕಂತ ಯೋಚನೆ. ಅದಕ್ಕೆ ಅವನು ನೀನು ಅಷ್ಟು ದೂರಕ್ಕೆಲ್ಲ ಯಾಕೋ ಯೋಚನೆ ಮಾಡ್ತಾ ಇದೆಯಾ, ಇವಾಗ ಏನು ನಡೀಬೇಕು ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾನೆ. ಹಾಗಂದ್ರೆ ನೀನೇ ಪರ್ಮಿಷನ್ ಕೊಟ್ಟ, ಸರಿ ಹಂಗಂದ್ರೆ ಎತ್ತು ಕೂತ್ಕೊ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಎತ್ತು ಕೂತ್ಕೊಂಡಿರೋವಾಗ ಮಿಂಗ್ ಕಿಟ್ ಹತ್ರ ನೀನೇ ಪರ್ಮಿಷನ್ ಕೊಟ್ಟಿದ್ಯಾ, ಅದರಿಂದ ಫ್ರ್ಯಾಂಕಾಗಿ ಮಾತಾಡೋಣ, ಮದುವೆ ಆಗೋಕ್ಕೆ ಮುಂಚೆ ಬೇಕಾದರೂ ಉಂಗ್ರನೂ ಲೇಟಾಗಿ ಆರ್ಡರ್ ಮಾಡ್ಕೊಳೋಣ, ಅವತ್ತು ಬೀಚ್ ಹತ್ರ ನಾವಿಬ್ರು ಏನು ಮಾತಾಡ್ಕೊಂಡ್ವಿ ಅಂತ ನಿನಗೆ ಜ್ಞಾಪಕ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಯಾವುದ್ರ ಬಗ್ಗೆ ಅಂತ ಕೇಳಿದಾಗ ಮೂನ್ ಅರ್ಥನ ಯಾವ ಥರ ಯೋಚನೆ ಮಾಡ್ತಾ ಇರ್ಬೋದು ಅಂತ ಕೇಳಿದೆ ಅಲ್ವಾ ಅಂತ ಹೇಳ್ತಾನೆ. ಅವತ್ತಿಗೆ ಚಂದ್ರನ ನೋಡಿಕೊಂಡು ಚಂದ್ರನಿಗೆ ಈ ಭೂಮಿ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಅದು ಯಾವಾಗಲೂ ಭೂಮಿನೇ ಸುತ್ತಾ ಇರುತ್ತೆ, ಈ ಭೂಮಿ ಇಲ್ಲ ಅಂದರೆ ಆ ಚಂದ್ರನೇ ಇರ್ತಾ ಇರಲಿಲ್ಲ ಅಂತ ಹೇಳಿರ್ತಾನೆ. ತಿರ್ಗಾ ಅದನ್ನೇ ಇವಾಗ ಮಿಂಗ್ ಹತ್ರನೂ ಹೇಳ್ತಾನೆ, ಈ ಭೂಮಿ ಇಲ್ಲ ಅಂದರೆ ಆ ಚಂದ್ರನೇ ಇರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆವಾಗ ಮಿಂಗು ಕಿಟ್ಗೆ ಇಟ್ಕೊಂಡು ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ನೀನೇ ನನ್ನ ಭೂಮಿ, ನೀನೇ ನನ್ನ ಪ್ರಪಂಚ, ಪ್ಲೀಸ್ ನೀನು ನನ್ನ ಬಾಯ್ ಫ್ರೆಂಡ್ ಆಗಿರ್ತೀಯ ಅಂತ ಕೇಳ್ತಾನೆ. ಈ ಮಿಂಗ್ ಅದು ಎಷ್ಟು ಸತಿ ಅಂತ ಕಿಟ್ ಹತ್ರ ಕೇಳ್ತಾನೆ. ಈ ಕಿಟ್ಟು ಇಂಡೈರೆಕ್ಟಾಗೂ ಏನಾಯಿತು ಡೈರೆಕ್ಟಾಗೂ ಏನಾಯಿತು ಇದ್ರೂ ಮಿಂಗಕ್ಕೆ ಸಾಕಾಗ್ತಾ ಇಲ್ಲ. ಅದಕ್ಕೆ ಅವನು ನೀನು ನಿಜವಾಗ್ಲೂ ಹೇಳ್ತಾ ಇದೆಯಾ, ಯಾಕಂದರೆ ನಾನು ಬೇರೆಯವ್ರ ಥರ ಒಳ್ಳೆ ಹುಡುಗ ಅಲ್ಲ, ನಾನು ಬೇರೆಯವ್ರ ಥರ ಜಾಸ್ತಿನೂ ಮಾತಾಡಲ್ಲ, ಆಮೇಲೆ ನನಗೆ ಬೇರೆಯವ್ರನ್ನ ಹೆಂಗೆ ಪ್ರೀತಿಸೋದಂತನೂ ಗೊತ್ತಿಲ್ಲ, ನನಗೆ ಲವ್ ಅಂದ್ರೂ ಏನಂತ ಗೊತ್ತಿಲ್ಲ, ಕಿಸ್ ಮಾಡೋಕ್ಕೂ ಗೊತ್ತಿಲ್ಲ, ಆಮೇಲೆ ನನಗೆ ಬೇರೆ ಏನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು ಪರವಾಗಿಲ್ಲ, ಅದೆಲ್ಲ ನನಗೆ ಗೊತ್ತಿರೋದೆ, ನೀನು ಹೆಂಗಿದೆಯೋ ಹಂಗೆ ನನಗೆ ಇಷ್ಟ, ಅದಕ್ಕೆ ಅಲ್ವಾ ನಾನು ನಿನ್ನನ್ನು ಎಷ್ಟು ದಿನದಿಂದ ಫಾಲೋ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕಿಟ್ಟು ನೀನು ನಿಜವಾಗ್ಲೂ ಇದನ್ನು ಹೇಳ್ತಾ ಇದೆಯಾ, ನಿಜವಾಗ್ಲೂ ಇದನ್ನು ಹೇಳ್ತಾ ಇದೆಯಾ ಅಂತ 2-3 ಸತಿ ಕೇಳ್ತಾನೆ. ಆಗ ಮಿಂಗಗೆ ನಾನು ನಿದ್ದೆ ಮಾಡ್ತೀನಿ ಅಂತ ಮಾಡ್ಕೊಳಕ್ಕೆ ಹೋಗ್ತಾನೆ. ಆವಾಗ ಕಿಟ್ಟು ಸರಿ ನಾನು ನಿನ್ನ ಬಾಯ್ ಫ್ರೆಂಡ್ ಆಗಿರೋಕೆ ಒಪ್ಕೊತೀನಿ ಅಂತ ಹೇಳ್ತಾನೆ. ಆವಾಗ ಮಿಂಗ ಖುಷಿಯಾಗಿ ನಿಜವಾಗ್ಲೂ ಅಂತ ಕೇಳಿದಾಗ ಸುಮ್ಮನೆ ಇರೋರ್ನೆಲ್ಲ ಎಬ್ಬರಿಸ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಮಿಂಗು ನೀನು ನಿಜವಾಗ್ಲೂ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ ಹೌದಂತ ಹೇಳಿ ಅವನ್ನ ತಪ್ಕೊತಾನೆ. ಕಿಟ್ ಹಣೆಗೊಂದು ಕಿಸ್, ಲಿಪ್ಸ್ಗೊಂದು ಲಾಂಗ್ ಕಿಸ್ ಕೊಟ್ಟು ಎಪಿಸೋಡ್ನ ಮುಗಿಸ್ತಾ ಇದ್ದಾರೆ.